ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು BCಹಳ್ಳಿ ಹುಚ್ಚಮ್ಮನ ಜಾತ್ರೆ. ನೋಡೋದು ಇಲ್ಲಿ ಒಳ್ಳೆ ಕರುಗಳಿವು, ಇನ್ನೂ ಅಲ್ಲಾಗಿಲ್ಲ. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ನೋಡೋದು ಎಷ್ಟು ಹೈಟ್ ಇದಾವೆ ಅಂತ. ಸರ್, ನಿಮ್ಮ ಹೆಸರು? ಶಿವರಾಮ್ ಅಂತ. ಯಾವ ಊರು? ಗಂಜಾಮ್, ಶ್ರೀರಂಗಪಟ್ಟಣ ತಾಲೂಕು. ಸರ್, ನಿಮ್ಮ ಎಷ್ಟು ಜೊತೆ ಎತ್ಕೊಳ್ಳೋವು ಇಲ್ಲಿ? ಇಲ್ಲಿ 2 ಜೊತೆ ಇದೆ. ಈ ಒಂದು ಜೊತೆ ಮತ್ತೆ ಆ ಒಂದು ಜೊತೆ? 2 ಜೊತೆ ಎತ್ಕೊಳ್ಳೆ. ಸರ್, ಈ ಎತ್ಕೊಳ್ಳೋ ಬಗ್ಗೆ ಹೇಳಿ. 2 ಅಲ್ಲೋ ಇವು 2 ಅಲ್ಲು. ಒಂದಾಗೈತೆ, ಒಂದಾಗಿಲ್ಲ. ಅವಲ್ಲಾಗಿಲ್ಲ ಅಂದ್ರೆ ಇದು ಒಂದು ಅಲ್ಲಾಗೈತೆ, ಒಂದು ಅಲ್ಲಾಗಿಲ್ಲ. ಅಂದ್ರೆ ಈಗ ಬಿದ್ದಿರೋಂಥದ್ದು. ಇವಾಗ ಸರ್, ಇವು ನೀವು ಕೂಟ ತಂದದ್ದು ಅಥವಾ ಸಿಂಗಲ್ ತಂದು ಕೂಟ ಮಾಡಿ? ಕೂಟ ತಂದದ್ದು. ಕೂಟನೇ ತಂದದ್ದು. ಸರ್, ಇವು ಏನು ಬೆಲೆ ಆಗವೆ? ಇವು 5,80,000. 5,80,000. ಅಂದ್ರೆ ಒಳ್ಳೆ ಜಾತಿಯಲ್ಲಿರುವಂಥ ಕರುಗಳು. ಸರ್, ಇವಕ್ಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಾ? ತಿಂಡಿ ರವೆ, ಉಳ್ಳಿ, ಮುಸ್ಕಿನ ನುಚ್ಚು, ಗೋಧಿ ನುಚ್ಚು, ಆಮೇಲೆ ಕಾಳುಗಳೆಲ್ಲ ಪುಡಿ ಮಾಡಿಸ್ಕೊಡ್ತೀರಾ? ಪುಡಿ ಮಾಡಿಸಿ ಎಲ್ಲ ಹುರಿದು ಪುಡಿ ಮಾಡಿಸಿ ಗಂಜಿ ಮಾಡಿ ಕುಡಿಸ್ತೀರಾ? ಅಂದ್ರೆ ಅದಕ್ಕೆ ಒಳ್ಳೆ ಬಾಡಿ ಬಂದಿರುವಂತ. ಮೇವಲ್ಲಿ ಏನು ಕೊಡ್ತೀರಾ? ಮೇವು ನೆಲ್ಲು, ಒಣಹುಲ್ಲು ಒಂದೇ. ಒಣಹುಲ್ಲು ಕೊಡ್ತೀವಿ, ಕೊಡ್ತೀವಿ. ರಾಗಿ ಹುಲ್ಲು, ನೆಲ್ಲು ಹುಲ್ಲು. ಆಮೇಲೆ ಹಾಲು ಕೊಡ್ತೀವಿ. ಹಾಲು ಬೆಣ್ಣೆ ಕೊಡ್ತೀವಿ. ಅದೇ ಹಾಲು ಬೆಣ್ಣೆ ಅಂದ್ರೆ ಜಾತ್ರೆ ಟೈಮಲ್ಲಿ ಮಾತ್ರನಾ? ಇಲ್ಲ, ಹಾಲು ಮಾತ್ರ ಯಾವಾಗಲೂ ಕೊಡ್ತೀವಿ. ಹಾಲು ಯಾವಾಗಲೂ ಕೊಡ್ತೀರಾ? ಬೆಣ್ಣೆ ಜಾಸ್ತಿ ಕೊಡಲ್ಲ, ಮಂದಾಗೋಯ್ತದೆ ಅಂತ. ಅಂದ್ರೆ ಯಾವಾಗಾರ ಒಂದಿನ ಬಿಟ್ಟು ಒಂದಿನ ಆತರ ಕೊಟ್ಟು ಅದು ಮಂದಾಗೋಯ್ತದ್ರೆ. ಅದೇ ಆಮೇಲೆ ಮಲ್ಕ್ ಹಾಕಲ್ಲ ಇದಾಗಲ್ಲ ಅಂದ್ಬಿಟ್ಟು. ಸರಿ, ಇದ್ರಲ್ಲಿ ಕೆಲಸ ಏನಾರು ಮಾಡ್ತೀರಾ? ಕೆಲಸ ಮಾಡ್ಬೋದು, ಬಟ್ ನೀವೇನು ಮಾಡಿಲ್ಲ? ನಾವು ಕಟ್ಟಿಲ್ಲ. ಅಂದ್ರೆ ಕೆಲಸ ಕಲ್ಸಿದ್ರೆ ಇವು ಕೂಡ ಮಾಡ್ತವೆ. ಮಾಡ್ತವ್ರೆ, ಚೆನ್ನಾಗಿ ಮಾಡ್ತವೆ. ಬಸವಣ್ಣ ತಾನೆ ಎಲ್ಲ ಕೆಲಸ ಮಾಡ್ತಾರೆ, ಬಟ್ ಕೆಲಸ ಮಾಡದೇ ಇರೋರು ಸುಮ್ ಶೋಕಿಗೆ ಸಾಕ್ತಿವಿ. ಸರ್, ಇವಾಗ ಇಲ್ಲಿ ಸೇಲ್ಗ ಅಥವಾ ಕಾಂಪಿಟೇಷನ್ಗ? ಸೇಲ್ಗೆ ಸರಿಯಾಗಿ ಬಂದ್ರೆ ಕೊಡ್ತೀವ್ರಿ, ಇಲ್ಲ ಅಂದ್ರೆ ಕಾಂಪಿಟೇಷನ್ ಮಾಡ್ತೀವಿ. ಕಮಿಟಿ ಮುಗಿಸ್ಕೊಂಡು ಹೋಯ್ತೀವಿ. ಯಾವ್ಯಾವ ಜಾತ್ರೆ ಮಾಡಿದೀರಾ? ಸುತ್ತೂರಲ್ಲಿ ಆಯ್ತು ಫಸ್ಟ್ ಪ್ರೈಜ್. ಸುತ್ತೂರು ಮತ್ತೆ ಬೇಬಿಲಿ ಫಸ್ಟ್ ಪ್ರೈಜ್ ಚಿನ್ನ ಕೊಟ್ರ. ಅಲ್ಲಿ ಬೇಬಿಲಿ ಪ್ರೈಸ್ ಮಾಡವೆ? ಮಾಡವ್ರೆ. ಅಂದ್ರೆ ಅಲ್ಲಿ ಪ್ರೈಸ್ ಮಾಡೋದಂದ್ರೆ ಎಲ್ಲಾ ಕಡೆ ಗೆದ್ದ ಅಂತ. ಯಾಕಂದ್ರೆ ಅದೊಂಥರ ದೊಡ್ಡ ಜಾತ್ರೆ, ಅಲ್ಲಿ ಗೆಲ್ಲೋದ್ ಕಷ್ಟ. ಹೌದ್ರು. ಅಂದ್ರೆ ತುಂಬಾ ಚೆನ್ನಾಗವೆ, ಒಳ್ಳೆ ಸೈಜು, ಹೈಟು, ಜಾತಿ ಕುಲ, ಊಟ ಎಲ್ಲ ಚೆನ್ನಾಗವೆ, ಒಳ್ಳೆ ಸ್ಪೀಡ್ ಜಾತಿ ಅವೆ. ಸೊ ನೋಡ್ಬೋದು, ಈಗಲೇ ನಿಮ್ಮ ಹೈಟ್ ಅವೆ. ಇನ್ನ 4 ಅಲ್ಲು 2 ಅಲ್ಲು, ಇನ್ನು 4 ಅಲ್ಗಾದ್ರೆ ಇನ್ನೂ ಬೆಳಿತವೆ, ಇನ್ನೂ ದೊಡ್ಡವಾಗೋಯ್ತವೆ. ಸೊ ಅದಕ್ಕೆ ಇವಕ್ಕೆ ದೊಡ್ಡ ಬೆಲೆ. ಒಳ್ಳೆ ಜಾತಿ ಕುಲ. ಹೇಳಿದ್ರು 7.5 ಲಕ್ಷಕ್ಕೆ. 7.5 ಲಕ್ಷದ ಗಂಟೆ ಕೇಳಿದ್ರು. ಅಲ್ಲೇ ಬೇಬಿಲೆ ಕೇಳಿದ್ರು. ಬೇಬಿಲೆ ನಾನು ಕೊಡ್ಲಿಲ್ಲ, 10 ಲಕ್ಷ ಕಮ್ಮಿ ಕೊಡಲ್ಲ ಅಂತ. ನೀವು 10 ಲಕ್ಷ ಹೇಳ್ತಿದ್ರ? ಜಾತಿ ಕುಲ ಇರೋದ್ರಿಂದ 10 ಲಕ್ಷ ಹೇಳ್ಬೋದು. ಯಾಕಂದ್ರೆ ಈಗ ಎತ್ತುಗಳೇ ಕಡಿಮೆ ಆಗ್ಬಿಟ್ಟವೆ. ಹೌದ್ರು. ಅಂತ ನೀವು 2 ಜೊತೆ ಅಂದ್ರೆ ಸಿಗೋದು ಕಷ್ಟ ಇವಾಗ. ಅಂದ್ರೆ ಒಳ್ಳೆ ಜಾತಿ ಕುಲ ಇರೋ ಸಿಗ್ತಾ ಇಲ್ಲ. ಪ್ಯೂರ್ ಹಳ್ಳಿ ಕಾರ್. ಒಳ್ಳೆ ಪ್ಯೂರ್ ಒರಿಜಿನಲ್ ಇದು. ಹಂಗಾಗಿ ಇವಕ್ಕೆ ಒಳ್ಳೆ ಬೆಲೆ. ಸರ್, ನೀವು ಹೆಣ್ಣಸುಗಳು ಏನ್ ಸಾಕಲ್ವಾ? ಸಾಕಲ್ಲ, ಅಂದ್ರೆ ಓರಿಗಳು ನಿಮ್ಮವು? ಸರ್, ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಇದೇ ಫಸ್ಟ್ ಬಂದಿರೋದು. ಇದೇ ಫಸ್ಟ್ ವರ್ಷ. ನಾವು ಇದಕ್ಕೆ ಎಲ್ಲ ಒಡಿ ಅಂತ ಇದ್ ಮಾಡಿದ್ರು. ನಾವ್ ಅದಕ್ಕೋಸ್ಕರ ಕರ ಮಡಿಕೊಂಡು ಯಾಕೆ ಕುಡಿತಾ ಇಲ್ಲ, ಒಡೇರಿ. ಅಂದ್ರೆ ಈಗ ಕರ್ನಾಟಕದಲ್ಲಿ ಜಾತ್ರೆಗಳಲ್ಲಿ ಬೇಬಿ ಜಾತ್ರೆ ಮತ್ತೆ ಸಿಹಳ್ಳಿ ಜಾತ್ರೆ ಫೇಮಸ್. ಸಿಹಳ್ಳಿ ಇವೆಲ್ಲ ಫೇಮಸ್. ಮುಡುಕ್ತಾರೆ ಅದು ಹಳೆಯ ಜಾತ್ರೆ. ನಾವು ಅಲ್ಲಿ ಹೊಡಿತಾ ಇದ್ದೋ, ಅಲ್ಲೂ ಹೊಡಿತಾ ಇದ್ದೋ. ಈಗ ಸ್ವಲ್ಪ ಅಲ್ಲಿ ಪ್ರೈಸ್ ಎಲ್ಲ ಏನೋ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ರೈತರು ಹೊಡಿಕ್ ಹೋಗಲ್ಲ. ಈಗ ಪ್ರೈಸ್ ಚಿನ್ನ ಕೊಡೋದು ಅಂದ್ರೆ ಬೇಬಿ ಮತ್ತೆ ಸಿಹಳ್ಳಿ. ಆಮೇಲೆ ಜಾತ್ರೆಗಳು ಸರ್ ರಾಜಕೀಯ ಮಾಡ್ತಾರೆ. ಬೇಕಾದವರು ಕೊಟ್ಕೊಳ್ಳೋದು ಆತರ. ಹಳ್ಳಿಕಾರ ಯಾವ್ದು ಜಾತಿ ಕುಲ ನೋಡ್ ಕುಡಿತಿಲ್ಲ. ಏನ್ ಮಾಡ್ತೀರಾ, ಹಂಗೆ ನಡೀತವೆ. ಎಲ್ಲರೂ ಬೇಜಾರ್ ಮಾಡ್ಕೊತಾರೆ ಹಾಕಕ್ಕೆ. ಖರ್ಚು ಮಾಡಿ ಮೇಯಿಸಿ ತಕ ಹೋದ್ರು ಪ್ರಯೋಜನ ಇಲ್ವಲ್ಲ ನಮಗೆ. ಈ ತರ ಆಯ್ತು. ಸರ್, ಇವು ಏನಲ್ಲ ಆಗವೆ? ಇವು ಅಲ್ಲಾಗಿಲ್ಲ, ಇನ್ನೂ ಅಲ್ಲಾಗಿಲ್ಲ. ಹಾಲಲ್ಲ. ಇವು ಏನ್ ಬೆಲೆ ಆಗವೆ? ಇವು 8 ಲಕ್ಷ ಆಗವೆ. 8 ಲಕ್ಷ. ಅಂದ್ರೆ ಇನ್ನು ಅಲ್ಲಿ ಬೀಳ್ಬೇಕಂದ್ರೆ ಒಂದು 3-4 ತಿಂಗಳು ಬೇಕಾ? ಇನ್ನು ಬೇಕು, 3-4 ತಿಂಗಳು ಬೇಕು. 3-4 ತಿಂಗಳು ತಡಿತವೆ. ಅಂದ್ರೆ ನೆಕ್ಸ್ಟ್ ವರ್ಷಕ್ಕೆ 2 ಅಲ್ಲಲ್ಲಿ ಅವಾಗ ಇನ್ನೂ ದೊಡ್ಡ ಸೈಜ್ ಬೆಳೆ ಬಹಳ ಬೆಳಿತವೆ. ಸರ್, ಇವಕ್ಕೆ ಮೇವು ತಿಂಡಿ ಎಲ್ಲ? ಮೇವು ತಿಂಡಿ ಮಾಮೂಲಿ ಅದೇ, ಸೇಮ್ ಹಾಲು,
ಹಾಲು ಮಾಮೂಲಿ ಸಂಪೂರ್ಣ ಕುಡಿಸ್ತೀವಿ. ಹಾಲು ಯಾವಾಗಲೂ ಕೊಡ್ತೀರಾ? ಹಾಲು, ಬೆಣ್ಣೆ, ತಿಂಡಿಗಳು, ಗಂಜಿ ಟೈಪು ಗಂಜಿ ಎಲ್ಲ ಕೊಡ್ತೀರಾ? ಎಲ್ಲ ಕೊಡ್ತೀವಿ ಸರ್. 2 ಜೊತೆ ಕೂಡ ಸುಮ್ ಶೋಕಿಗೆ ಅಂದ್ರೆ ಕೆಲಸ ಏನ್ ಮಾಡಲ್ಲ? ಏನ್ ಮಾಡಲ್ಲ ನಾವು. ಸರ್ ಇವು ಯಾವ ಕಡೆಯಿಂದ ತಂದದ್ದು? ಇವು ಮಾಗಡಿ ಸುತ್ತು. ಅವು ಚುಂಚನಕಟ್ಟೆ. ಅಲ್ಲಿ ನಮ್ಮ ಸ್ನೇಹಿತರು ತಾವಿದ್ದು, ಅವರು ಬೇರೆ ಕಡೆ ಅಲ್ಲಿ ಘಾಟಿಯಿಂದ ತಂದಿದ್ರು. ಅವರು ಘಾಟಿಯಿಂದ ತಂದು ಚುಂಚನಕಟ್ಟೆಗೆ ತಾಮಿದ್ರು ನಮ್ಮ ಸ್ನೇಹಿತರೆ. ಅವು ಅಲ್ಲಿಂದ ನಾವು ಹಾಕವು. ಸೊ ಇವು ಮಾಗಡಿ ಸೈಡಿಂದ? ಇವು ಮಾಗಡಿಲೇ ತಂದಿರೋದು. ಅವ್ರು ಕೂಟ ಮಾಡಿದ್ರು. ಸೊ ಕೂಟ ನೀವು ತಂದಿದ್ದೀರಾ? ಕೂಟ. ಸರ್ ಈಗ ಇವಕ್ಕೆ ವ್ಯಾಪಾರ ಏನು ಹೇಳ್ತಿದ್ದೀರಾ? 8.5 ಲಕ್ಷ ಹೇಳ್ತೀವಿ. 8.5 ಲಕ್ಷ ಅಂದ್ರೆ ನೀವು ತಂದಿರೋದು? ನಾವು ತಂದ್ರೆ ಕಮ್ಮಿ, 6.5 ಅಂದ್ರೆ ನೀವು ತಂದು ಸಾಕಿದ್ದೀರಾ? ಈಗ ಹಾಕಿದ್ದೀವಿ. ಈಗ ನಿಮ್ಮ ವ್ಯಾಪಾರ 8.5 ಸುಮ್ಗಿರೋ ನೋಡಿ ಸ್ನೇಹಿತರೆ. ಇದು ಇನ್ನ ಅಲ್ಲಾಗದೇ ಇರೋ ಕರುಗಳು ನೋಡ್ಬೋದು ಎಷ್ಟು ಹೈಟ್ ಅವೆ ಅಂತ. ಅವು ಹೈಟ್ ಈಗಲೇ ಬರ್ತವೆ. ಇನ್ನು 2 ಅಲ್ಲಾಗ್ಬಿಟ್ರಂತೂ ಇನ್ನೂ ಒಂದು ಅರ್ಧ ಮುಕ್ಕಾಲು ಅಡಿ ಇನ್ನೂ ಹೈಟ್ ಬೆಳಿತವೆ. ನೋಡೋದು ಎಷ್ಟು ಲೆಂತ್ ಹೈಟ್ ಇದಾವೆ ಅಂತ. ಒಳ್ಳೆ ಜಾತಿ ಕುಲ. 2 ರೂಪಾಯಿ ಬಣ್ಣ ಅಲ್ಲ ಸರ್ ಇದು? ರೂಪಾಯಿ ಬಣ್ಣ. ಅವು ವೈಟ್, ಇದು ರೂಪಾಯಿ ಬಣ್ಣ. ಹೌದು, ಒರಿಜಿನಲ್ ಬಣ್ಣ ಇದೆ ರೂಪಾಯಿ ಬಣ್ಣ. ಈಗೆಲ್ಲ ವೈಟ್ ಕೇಳ್ತಾರೆ. ಈಗೆಲ್ಲ ವೈಟ್ ಬೇಕು. ಹಿಂದೆ ಎಲ್ಲ ಇವೇನೆ ರೂಪಾಯಿ ಬಣ್ಣ ಇದ್ರೆ ಅದು ಒಳ್ಳೆ ಇದು ಅಂತ. ಸರ್ ನೆಕ್ಸ್ಟ್ ವರ್ಷದಿಂದನೂ ಈ ಜಾತ್ರೆಗೆ ಬರ್ತೀರಾ? ಅದೇ ಮುಂದೆ ಇನ್ನು ನೆಕ್ಸ್ಟ್ ಕಡ್ಡಿ. ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ನಿಶಾಂತ್ ಅಂತ ಇಲ್ಲೇ ನಿಶಾಂತ್ ಅಂತ 9164024407 ತಗೊಳ್ಳಿ ಸರ್. ನಿಮ್ಮ ಹತ್ರ ಯಾವಾಗಲೂ ಎತ್ತಿದ್ದೇ ಇರ್ತವೆ? ಯಾವಾಗಲೂ ಇರ್ತವೆ. ಇವು ಇಲ್ಲ, ಅವನು ಕೆಲ್ಸಕ್ಕೆ ಹೋಗನೆ ಬರ್ತಾನೆ ಇವಾಗ. ನಮ್ಮ ತಮ್ಮನಿಗೆ ಡ್ಯೂಟಿ ಅಡ್ಜಸ್ಟ್ ಆಗೋಯ್ತು. ಮಾರಿ ಗೊತ್ತಾಯ್ತು, ನೋಡ್ದೆ ಕಣ. ಅಲ್ಲೇ ಅರ್ಗೆಲೆ ಬಂದು ನೋಡ್ತಾನಲ್ಲ. ಅವರು. ಇಲ್ಲ, ಸ್ವಲ್ಪ ಕೆಲಸ ಇದೆ.